ಸ್ನೇಹಿತರೆ, ಒಂದು ವೇಳೆ ರಾತ್ರೋರಾತ್ರಿ ಭೂಮಿಯ ಮೇಲಿರುವ ಸಾಗರಗಳೆಲ್ಲ ಮಾಯವಾದರೆ ಏನಾಗಬಹುದು? ಈ ಬಗ್ಗೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಹೌದು, ಒಂದು ದಿನ ಬೆಳಿಗ್ಗೆ ನೀವು ಏಳುವಾಗ ಭೂಮಿಯ ಮೇಲಿರುವ ಎಲ್ಲ ಸಾಗರಗಳು ಇಂಗಿ ಹೋಗಿವೆ ಎಂಬ ಸುದ್ದಿ ಕೇಳಿದರೆ ಹೇಗಾಗಬೇಡ? ಹೀಗೇನಾದರೂ ಆದರೆ, ಭೂಮಿಯಲ್ಲಿ ಸಾಗರಗಳೇ ಇಲ್ಲವೆಂದಾದರೆ ಭೂಮಿ ಇಡೀ ಸ್ತಬ್ಧವಾಗಿ ಬಿಟ್ಟಿರುತ್ತದೆ. ಅಲೆಗಳ ಶಬ್ದವೇ ಇರುವುದಿಲ್ಲ, ಎಲ್ಲ ಕಡೆ ಖಾಲಿ ಖಾಲಿ ಅನುಭವ. ಆದರೆ ಒಂದು ವಿಸ್ಮಯಕಾರಿ ಅಂಶ ನಿಮಗೆ ಗೊತ್ತಿರಲೇಬೇಕು. ಇಲ್ಲಿ ಕೇವಲ ಸಾಗರಗಳು ಇಂಗಿರುವುದಿಲ್ಲ, ಅದರಿಂದ ದೊಡ್ಡ ಪರಿಣಾಮಗಳೇ ಆಗಿರುತ್ತವೆ. ಈ ಸಾಗರಗಳೇ ಕಣ್ಮರೆಯಾದರೆ ಏನೇನಾಗಲಿವೆ ಎಂಬುದನ್ನು ತಿಳಿಸುವುದೇ ಇವತ್ತಿನ ಎಪಿಸೋಡ್. ಎಲ್ಲಕ್ಕಿಂತ ಮೊದಲು ಸಾಗರಗಳು ಕಣ್ಮರೆಯಾದಾಗ ಆ ಮಹಾಸಾಗರದಡಿಯಲ್ಲಿ ಅಡಗಿರುವ ಅದೃಶ್ಯ ಪ್ರಪಂಚ ನಮ್ಮೆದುರಿಗೆ ಕಾಣಿಸುತ್ತದೆ. ಹಾಗೆಯೇ ವಿಜ್ಞಾನಿಗಳು ಇತ್ತೀಚೆಗಷ್ಟೇ ತಿಳಿದುಕೊಳ್ಳಲಾರಂಭಿಸಿರುವ ಹೊಸ ವಿಚಾರಗಳು ಬಯಲಿಗೆ ಬರುತ್ತವೆ. ಇಲ್ಲಿ ಭೂಮಿ ಕೇವಲ ಭೌಗೋಳಿಕವಾಗಿ ನೀರಿಲ್ಲದೆ ಖಾಲಿಯಾಗಿ ಕಾಣುವುದು ಮಾತ್ರವಲ್ಲ, ಕೆಲವೇ ಗಂಟೆಗಳಲ್ಲಿ ಭೂಮಿಯ ಗುರುತೇ ಸಿಗಲಾರದ ಹಂತಕ್ಕೆ ಭೂಮಿ ಬದಲಾಗಿ ಬಿಟ್ಟಿರುತ್ತದೆ. ಕೇವಲ ಸಾಗರಗಳು ಒಣಗುವುದರಿಂದ ಇಷ್ಟೆಲ್ಲ ಆಗಬಹುದೇ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಸಾಗರಗಳು ಕಣ್ಮರೆಯಾದ ಕೂಡಲೇ ಮೊತ್ತ ಮೊದಲು ಮನುಷ್ಯರು ಹಿಂದೆಂದೂ ಕಾಣದೇ ಇದ್ದ ಸಾಗರದ ತಳಗಳು ಕಾಣಲಾರಂಭಿಸುತ್ತವೆ. ನೀರಿನೊಳಗೆ ಹಿಮಾಲಯ ಪರ್ವತಕ್ಕಿಂತಲೂ ದೊಡ್ಡದಾದ ಪರ್ವತಗಳು ಇರುವುದು ಕಾಣಲಾರಂಭಿಸುತ್ತವೆ. ಅಂತ್ಯವೇ ಇಲ್ಲದ ಕಂದಕಗಳು ಕಾಣಸಿಗುತ್ತವೆ. ಇದು ಭೂಮಿಯ ಮೇಲೆ ನಾವೆಂದೂ ಕಾಣದೇ ಇದ್ದಷ್ಟು ಆಳವಾಗಿರುತ್ತವೆ. ಮರಿಯಾನಾ ಟ್ರೆಂಚ್ನಂತಹ ಕಂದಕಗಳು ನಮಗೆ ಸುಲಭವಾಗಿ ಕಾಣಿಸುತ್ತವೆ. ಸಾಗರವಿದ್ದ ಜಾಗದಲ್ಲಿ ನಾವು ನೀರಿನ ಬದಲು ಅಲ್ಲಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನು ಕಾಣುತ್ತೇವೆ. ಕಡಿಮೆ ಎಂದರೂ ಈ ಹೊಂಡಗಳು 11 ಕಿಲೋಮೀಟರ್ನಷ್ಟು ಆಳವಿರುತ್ತವೆ. ಇಷ್ಟೆಲ್ಲ ನಮಗೆ ಕಾಣಸಿಗುತ್ತವೆ ಮತ್ತು ಇಂತಹ ದೃಶ್ಯ ನಮ್ಮ ಜೀವಮಾನದಲ್ಲಿ ಹಿಂದೆಂದೂ ಕಂಡಿರಲು ಸಾಧ್ಯವೇ ಇಲ್ಲ. ಹಾಗೆಂದು ನಾವು ಖುಷಿ ಪಡುವ ಹಾಗೆಯೂ ಇಲ್ಲ, ಯಾಕೆಂದರೆ ಇದು ಕೇವಲ ಪ್ರಾರಂಭ ಅಷ್ಟೇ. ಘೋರ ದುರಂತಗಳು ಮುಂದೆ ನಮ್ಮನ್ನು ಕಾಯುತ್ತಿರುತ್ತವೆ. ಹೌದು ಸ್ನೇಹಿತರೆ, ಸಾಗರಗಳು ಕಣ್ಮರೆಯಾದ 24 ಗಂಟೆಗಳೊಳಗೆ ಅದು ಭೂಮಿಯ ಹವಾಮಾನದ ಮೇಲೆ ಪರಿಣಾಮ ಬೀರಲಾರಂಭಿಸುತ್ತದೆ. ಸಾಗರಗಳೆಂದರೆ ಅವು ಕೇವಲ ನೀರಲ್ಲ, ಅವು ಭೂಮಿಯ ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್ ಆಗಿರುತ್ತದೆ. ನಮಗೆ ಗೊತ್ತಿಲ್ಲದೆ ಸಾಗರಗಳು ಭೂಮಿಗೆ ಇಷ್ಟೆಲ್ಲ ಒಳ್ಳೆಯದನ್ನು ಮಾಡುತ್ತಿರುತ್ತವೆ. ಈಗ ಈ ಸಾಗರಗಳಿಲ್ಲದೆ ಭೂಮಿಯ ಉಷ್ಣತೆ ಏರುಪೇರಾಗಲು ಶುರುವಾಗುತ್ತದೆ. ಕರಾವಳಿ ತೀರಗಳು ರಾತ್ರಿಯ ವೇಳೆ ತೀರಾ ಚಳಿಯೇರಿ ಫ್ರೀಜ್ ಆದರೆ, ಅದೇ ತೀರಗಳು ಹಗಲಲ್ಲಿ ಸುಡುವಷ್ಟು ಬಿಸಿಯನ್ನು ಅನುಭವಿಸುತ್ತವೆ. ಮಳೆ ಎನ್ನುವುದು ಸಂಪೂರ್ಣವಾಗಿ ನಿಂತು ಹೋಗಿರುವ ಪ್ರಕ್ರಿಯೆಯಾಗಿರುತ್ತದೆ. ಕೆಲವೇ ಗಂಟೆಗಳಲ್ಲಿ ಗಾಳಿ ಬೀಸುವಿಕೆ ಹೆಚ್ಚಾಗಲಾರಂಭಿಸುತ್ತದೆ. ಶಾಖಶಕ್ತಿಯನ್ನು ಸಾಗರಗಳು ಯಾವಾಗಲೂ ಹೀರಿಕೊಂಡು ಶಾಖವನ್ನು ಸಮಾನ ಹಂಚಿಕೆ ಮಾಡುವ ಕೆಲಸ ಮಾಡುತ್ತವೆ. ಈ ಬ್ಯಾಲೆನ್ಸ್ ಇಲ್ಲದೆ ಹೋದಾಗ ಭೂಮಿಗೆ ಬಿರುಗಾಳಿ ಅಪ್ಪಳಿಸಿದಂತೆ ಗಾಳಿಯ ಪ್ರವಾಹವಾಗುತ್ತದೆ. ಪ್ರಳಯಾಂತಕ ಗಾಳಿ ಇಲ್ಲಿ ಬೀಸಲಾರಂಭಿಸುತ್ತದೆ. ಭೂಮಿಯ ಮೇಲಿನ ಜೀವರಾಶಿಗಳು ಭೂಮಿಗಿಂತ ಹೆಚ್ಚಾಗಿ ಸಾಗರವನ್ನೇ ಅವಲಂಬಿಸಿವೆ. ಇದು ನಮಗೆ ಇದುವರೆಗೆ ಗೊತ್ತಾಗದ ವಿಷಯವಾಗಿತ್ತು. ನಿಜಕ್ಕಾದರೆ ಭೂಮಿಯ ಮೇಲಿರುವ ನಾವು, ಅಂದರೆ ಜೀವಿಗಳು, ಬದುಕಲು ಕಾರಣವಾದ ಆಮ್ಲಜನಕ ಭೂಮಿಯ ಮೇಲಿನ ಸಸ್ಯಗಳು ಉತ್ಪಾದಿಸುತ್ತವೆ ಎಂದುಕೊಂಡಿದ್ದೆವು. ಆದರೆ ಭೂಮಿಯ ಮೇಲಿನ 50% ಆಮ್ಲಜನಕವನ್ನು ಸಾಗರದಲ್ಲಿರುವ ಫೈಟೋಪ್ಲಾಂಕ್ಟನ್ ಎಂಬ ಅತಿ ಚಿಕ್ಕ ಸಸ್ಯದ ಜಾತಿಗೆ ಸೇರಿದ ಜೀವಿಯೊಂದು ಉತ್ಪಾದಿಸುತ್ತದೆ. ಪಾಚಿಯ ಜಾತಿಗೆ ಸೇರಿದ ಈ ಜೀವಿ ಭೂಮಿಯ ಆಮ್ಲಜನಕದ ಪ್ರಮುಖ ಮೂಲವಾಗಿದೆ. ಸಾಗರವೇನಾದರೂ ಕಣ್ಮರೆಯಾದರೆ ಭೂಮಿಯ ಮೇಲಿನ ಆಮ್ಲಜನಕದ ಮೇಲೆ ಇದು ನೇರ ಪರಿಣಾಮ ಬೀರಲಿದೆ. ಭೂ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಇಳಿಯಲಾರಂಭಿಸುತ್ತದೆ. ಸಾಗರದ ಜೀವ ವ್ಯವಸ್ಥೆಯಂತೂ ಸಾಗರ ಕಣ್ಮರೆಯಾದರೆ ತನ್ನ ಅಸ್ತಿತ್ವ ಕಳೆದುಕೊಂಡು ಬಿಟ್ಟಿರುತ್ತದೆ.
ಭೂಮಿಯ ಮೇಲಿನ ಆಹಾರ ಸರಪಣಿ ಅದಾಗಲೇ ತನ್ನ ಕೊಂಡಿಗಳನ್ನು ಕಳಚಿಕೊಂಡು ಬಿಟ್ಟಿರುತ್ತದೆ. ಭೂಮಿಯ ಮೇಲಿನ ಪ್ರಾಣಿಗಳು ಮತ್ತು ಮನುಷ್ಯರು ಕೂಡ ಈಗಾಗಲೇ ಈ ಆಹಾರ ಸರಪಣಿ ಕಳಚಿರುವುದನ್ನು ಅನುಭವಿಸಲಾರಂಭಿಸುತ್ತಾರೆ. ಇದು ಭೂಮಿಯ ಜೀವ ವ್ಯವಸ್ಥೆಯನ್ನು ಎಲ್ಲಿಯವರೆಗೆ ತೆಗೆದುಕೊಂಡು ಹೋಗುತ್ತದೆ ಎಂದರೆ, ಇದೊಂದು ಪ್ರಾಕೃತಿಕ ವಿಕೋಪ ಎಂದುಕೊಂಡಿದ್ದ ನಮಗೆ ಇದು ಪ್ರಾಕೃತಿಕ ವಿಕೋಪವಲ್ಲ, ಮಹಾವಿನಾಶದ ಸೂಚನೆ ಎಂಬುದು ನಿಧಾನಕ್ಕೆ ಅರಿವಿಗೆ ಬರಲಾರಂಭಿಸುತ್ತದೆ. ಮಹಾವಿನಾಶ ಅಥವಾ ಮಾಸ್ ಎಕ್ಸ್ಟಿಂಕ್ಷನ್ನ ಬಗ್ಗೆ ನಾವು ಹಿಂದೆ ಮಾಡಿರುವ ಹಲವಾರು ವಿಡಿಯೋಗಳಲ್ಲಿ ನೀವು ಕೇಳಿರಬಹುದು. ಭೂಮಿಯ ಮೇಲಿನ ಜೀವಿಗಳು ನಿಧಾನವಾಗಿ ಒಂದೊಂದೇ ಸಾಯುತ್ತಾ ಬರುವುದೇ ಈ ಮಾಸ್ ಎಕ್ಸ್ಟಿಂಕ್ಷನ್. ಸ್ನೇಹಿತರೆ, ಕೆಲ ದಿನಗಳ ನಂತರ ಭೂಮಿಯ ಪರಿಸ್ಥಿತಿ ನಿಜಕ್ಕೂ ತೀರಾ ಆತಂಕಕಾರಿಯಾಗಿ ಬದಲಾಗಿರುತ್ತದೆ. ನಾವು ಅದುವರೆಗೆ ಸಾಗರಗಳು ಭೂಮಿಯ ಮೇಲೆ ಸುಮ್ಮನೆ ಕುಳಿತುಕೊಂಡಿವೆ, ಅಲ್ಲಿರುವ ನೀರು ನಮಗೆ ಉಪಯೋಗವಾಗುತ್ತದೆ ಎಂದಷ್ಟೇ ತಿಳಿದುಕೊಂಡಿದ್ದೆವು. ಆದರೆ ಈ ಸಾಗರಗಳು ತಮ್ಮ ಕೆಳಗೆ ಏನೋ ಒಂದನ್ನು ಹಿಡಿದಿಟ್ಟುಕೊಂಡಿದ್ದವು. ಸಾಗರದ ತಳಕ್ಕಿಂತ ಕೆಳಗೆ ಟೆಕ್ಟಾನಿಕ್ ಪ್ಲೇಟ್ಗಳು ಚಲಿಸುತ್ತಿರುತ್ತವೆ. ಸಾಗರದ ನೀರಿನ ಒತ್ತಡ ಈ ಪ್ಲೇಟ್ಗಳನ್ನು ಅಸ್ಥಿರ ಮಾಡದಂತೆ ನೋಡಿಕೊಂಡಿರುತ್ತವೆ. ಈ ಸಾಗರವಿಲ್ಲದೆ ಹೋದರೆ ಭೂಮಿಯೊಳಗಿಂದ ಜ್ವಾಲಾಮುಖಿಗಳು ಸಿಡಿಯಲು ಈಗ ಶುರುವಾಗುತ್ತವೆ. ಭೂಕಂಪಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಂಟಾಗಲು ಶುರುವಾಗುತ್ತವೆ. ಈ ಹಂತದಲ್ಲಿ ಪ್ರದೇಶಗಳೇ ಭೂಮಿಯೊಳಗಡೆ ಕುಸಿದು ಹೋಗಬಹುದು. ಸ್ನೇಹಿತರೆ, ರಿಂಗ್ ಆಫ್ ಫೈರ್ ಎಂಬ ಒಂದು ವಲಯವಿದೆ. ಇದು ಜಪಾನ್, ಇಂಡೋನೇಷ್ಯಾ, USA ಮುಂತಾದ ಪ್ರದೇಶಗಳನ್ನು ಒಳಗೊಂಡಿದೆ. ಇಲ್ಲಿ ವಾಲ್ಕೆನೋಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವುದರಿಂದ ಇದನ್ನು ರಿಂಗ್ ಆಫ್ ಫೈರ್ ಅಥವಾ ಅಗ್ನಿವಲಯ ಎಂದು ಕರೆಯಲಾಗಿದೆ. ಈ ಅಗ್ನಿವಲಯ ಸಂಪೂರ್ಣವಾಗಿ ಅಸ್ಥಿರವಾಗಲು ಈಗ ಶುರುವಾಗುತ್ತದೆ. ಇಲ್ಲಿನ ಜ್ವಾಲಾಮುಖಿಗಳು ಹಿಡಿತವಿಲ್ಲದೆ ಒಂದೇ ಸಮನೆ ಸಿಡಿಯಲು ಪ್ರಾರಂಭಿಸುತ್ತವೆ. ಈ ಹಂತದಲ್ಲಿ ಭೂಮಿ ನಿಧಾನವಾಗಿ ವಿಭಜಿಸಲಾರಂಭಿಸುತ್ತದೆ. ಅಂದರೆ ಟೆಕ್ಟಾನಿಕ್ ಪ್ಲೇಟ್ಗಳು ದೂರ ಹೋಗುತ್ತಾ ಭೂಖಂಡಗಳು ದೂರ ಚಲಿಸಲಾರಂಭಿಸುತ್ತವೆ. ಸ್ನೇಹಿತರೆ, ಸಾಗರಗಳೆಲ್ಲ ಒಣಗಿ ಹೋದರೆ ನದಿ ಕೆರೆಗಳು ನಮಗೆ ಆಶ್ರಯ ನೀಡುವುದಿಲ್ಲವೇ ಎಂದು ನೀವು ಕೇಳಬಹುದು. ಆದರೆ ಸಾಗರಗಳಿಲ್ಲದೆ ಹೋದಾಗ, ಮಳೆ ಬಾರದೆ ಹೋದಾಗ ಕ್ರಮೇಣ ನೀರಿಲ್ಲದೆ ನದಿ ಸರೋವರಗಳು ಬತ್ತಿ ಹೋಗುತ್ತವೆ. ಹೀಗಾದಾಗ ಭೂಮಿಯ ಮೇಲೆ ನೀರೆಂಬ ಅವಶೇಷವೇ ಇಲ್ಲವೇ ಎಂದು ಯೋಚಿಸಬಹುದಾಗ ಬಹುಶಃ ನಮಗೆ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದಂತೆ ಭೂಮಿಯೊಳಗಿನ ಗುಪ್ತ ಸಾಗರದ ನೆನಪಾಗುತ್ತದೆ. ರಿಂಗ್ವುಡೈಟ್ ಎಂಬ ಖನಿಜ ಭೂಮಿಯ ಆಳದಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಂಡಿದ್ದು, ಅದು ಭೂಮಿಯ ಮೇಲಿರುವ ಎಲ್ಲ ಸಾಗರಗಳಿಗಿಂತಲೂ ಹೆಚ್ಚಿನ ಪ್ರಮಾಣದ ನೀರು ಎನ್ನಲಾಗಿದೆ. ಆ ನೀರು ಇನ್ನೂ ಹಾಗೆಯೇ ಇದೆ, ಆದರೆ ಸದ್ಯಕ್ಕೆ ನಾವದನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಹಂತಕ್ಕೆ ಬೆಳೆದಿಲ್ಲ. ಸ್ನೇಹಿತರೆ, ಭೂಮಿಯ ಮೇಲಿನ ಸಾಗರಗಳು ಕಣ್ಮರೆಯಾದರೆ ಎಷ್ಟೆಲ್ಲ ಅನಾಹುತಗಳು ನಡೆದು ಹೋಗುತ್ತವೆ ಎಂಬುದನ್ನು ನಾವು ತಿಳಿದಾಯಿತು. ಈ ರೀತಿ ನಿಜವಾಗಿಯೂ ಆಗಲು ಸಾಧ್ಯವಿದೆಯೇ? ಹೌದು, ಈ ರೀತಿ ರಾತ್ರೋರಾತ್ರಿ ಆಗಲು ಸಾಧ್ಯವಿಲ್ಲ. ಬಿಲಿಯಾಂತರ ವರ್ಷಗಳ ನಂತರ ನಿಧಾನವಾಗಿ ಭೂಮಿಯ ಸಾಗರಗಳು ಒಂದು ದಿನ ಒಣಗಿ ಹೋಗಲಿವೆ ಎಂಬುದನ್ನು ವಿಜ್ಞಾನಿಗಳು ಒಪ್ಪುತ್ತಾರೆ. ಕೆಲವೊಂದು ಸಿದ್ಧಾಂತಗಳು ಇದೇ ಕಾರಣದಿಂದ ಭೂಮಿಯ ನೀರು ಹೊರಗಿನಿಂದ ಬಂದಿರುವುದಲ್ಲ, ಅದು ಭೂಮಿಯ ಒಳಗಿನಿಂದಲೇ ಬಂದಿದ್ದು ಎಂದು ಹೇಳಿರುವುದು. ಸ್ನೇಹಿತರೆ, ನಾವು ಸಾಗರಗಳು ಕೇವಲ ನಮ್ಮ ನೀರಿನ ಅವಶ್ಯಕತೆಯನ್ನು ಪೂರೈಸಲು ಇರುವುದು ಎಂದುಕೊಂಡರೆ ತಪ್ಪಾಗುತ್ತದೆ. ಇವು ಭೂಮಿಯನ್ನು ನಿಜ ಅರ್ಥದಲ್ಲಿ ಜೀವಂತವಾಗಿಡಲು, ಸ್ಥಿರವಾಗಿಡಲು ಮತ್ತು ಉಸಿರಾಡುವಂತಿರಲು ಸಹಾಯ ಮಾಡುತ್ತಿವೆ. ಹಾಗೆ ಈ ಸಾಗರದ ಕೆಳಗಡೆ ಇನ್ನೊಂದು ಪ್ರಪಂಚವಿದೆ. ಅದರ ಬಗ್ಗೆ ನಾವೀಗಷ್ಟೇ ತಿಳಿದುಕೊಳ್ಳಲು ಪ್ರಾರಂಭಿಸಿದ್ದೇವೆ. ಅದು ನಾವಿನ್ನು ಭೂಮಿಯ ಬಗ್ಗೆ ಏನು ತಿಳಿದುಕೊಂಡೇ ಇಲ್ಲ ಎಂದು ನಮ್ಮನ್ನು ನೋಡಿ ಅಣಕಿಸುವಂತೆ ಕಾಣುತ್ತಿದೆ. ನೀವೇನಂತೀರಾ ಇದರ ಬಗ್ಗೆ? ಸಾಗರಗಳನ್ನು ನಾವು ರಕ್ಷಿಸುತ್ತಾ ಸಾಗಬೇಕೇ ವಿನಃ ಸಾಗರಗಳ ನೀರನ್ನು ಮಲಿನ ಮಾಡುವುದಲ್ಲ. ಮುಂದೊಂದು ದಿನ ಸಾಗರಗಳೇ ಇಲ್ಲವಾದರೆ
ನಾವೆಂತಹ ಪರಿಸ್ಥಿತಿ ಎದುರಿಸಬೇಕಾಗಬಹುದು ಎಂಬುದನ್ನು ತಿಳಿಸುವುದೇ ಈ ಎಪಿಸೋಡ್ನ ಉದ್ದೇಶವಾಗಿತ್ತು. ಇಲ್ಲಿಗೆ ಈ ಎಪಿಸೋಡ್ ಮುಗಿಯಿತು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.